ನಮಸ್ಕಾರ. ಸದಾನಂದ ಬಾಬ್ನ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಹೆಚ್ಚಾಗಿ ಸೌಹಾರ್ದ ಸೊಸೈಟಿಗಳಲ್ಲಿ ಯಾವ ರೀತಿ ಅಕ್ರಮ ವ್ಯವಹಾರ ನಡೀತಾ ಇದೆ, ಯಾವ ರೀತಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ, ಈ ಸಂಸ್ಥೆಗಳ ಬೋಗಸ್ ಲೆಕ್ಕವನ್ನು ತೋರಿಸ್ತಾ ಇದ್ದಾರೆ. ರಾಜಕೀಯ ಮುಖಂಡರು ಇದರಲ್ಲಿ ಎಂಟ್ರಿಯಾಗಿ ತಮ್ಮ 2 ನಂಬರ್ ಹಣವನ್ನು ಇಲ್ಲಿ ಇಡ್ತಾ ಇದ್ದಾರೆ. ಈ ಬಗ್ಗೆ ಸಮಗ್ರವಾದಂಥ ವರದಿಯನ್ನು ಗಿನ್ರಾಮ್ ಪತ್ರಿಕೆ ಸಂಪಾದಕರು ಮತ್ತು ವಕೀಲರಾದಂಥ ಖಾನಗೌಡರು ಏನು ಮಾತಾಡಿದರೆ ಅದನ್ನು ಕೇಳಿಸ್ಕೊಳ್ಳೋಣ. ಖಾನಗೌಡ ವಕೀಲ ಜೋರದಿಂದ ಮಾತಾಡ್ರೆ ಸ್ವಲ್ಪ ನಮಸ್ಕಾರ ಸರ್. ನಮಸ್ಕಾರ. ಸ್ವಲ್ಪ ಜೋರದಿಂದ ಮಾತಾಡ್ಬೇಕ್ರಿ, ಜೋರದಿಂದ. ಓಕೆ ಸರ್, ಜೋರದಿಂದ ಮಾತಾಡ್ತೀನಿ ಸರ್. ಸೌಹಾರ್ದ ಸಹಕಾರಿಗಳಲ್ಲಿ ಯಾವ ರೀತಿ ಯಾವ ವ್ಯವಹಾರ ನಡೀತಾ ಇದೆ ಮತ್ತು ಡಿಪಾಸಿಟರ್ ಯಾವ ರೀತಿ ತೊಂದರೆ ಕೊಡ್ತಾ ಇದ್ದಾರೆ ಸರ್? ಕೋಆಪರೇಟಿವ್ ಸೊಸೈಟಿಯಲ್ಲಿ 2 ಥರದ ಸೊಸೈಟಿಗಳು ಬರ್ತವೆ. ಒಂದು ಕೋಆಪರೇಟಿವ್ ಸೊಸೈಟಿ, ಇನ್ನೊಂದು ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಅಂತ ಹೇಳಿ ಬರ್ತದೆ. ಕೋಆಪರೇಟಿವ್ ಸೊಸೈಟಿಗಳಿಗೆ 1959ನೇ ಕಾನೂನು ಕೋಆಪರೇಟಿವ್ ಸೊಸೈಟಿ ಆಕ್ಟ್ ಲಾಗು ಆಕೈತಿ. ಮತ್ತು ಸೌಹಾರ್ದ ಕೋಆಪರೇಟಿವ್ ಸೊಸೈಟಿಗಳಿಗೆ 1997ರಲ್ಲಿ ಕರ್ನಾಟಕ ರಾಜ್ಯ ಸೌಹಾರ್ದ ಸಹಕಾರಿ ಅಧಿನಿಯಮ 1997 ಲಾಗು ಆಕೈತ್ರಿ. ಈ 2 ತರದ ಸೊಸೈಟಿಗಳನ್ನ ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ಆ ಕಾನೂನುಗಳ ಪ್ರಕಾರ ಬಯಲ ಬರಿಬೇಕಾಕೈತ್ರಿ. ಈ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಬಗ್ಗೆ ನಾ ಹೇಳ್ತೀನಿ. ಈಗ ಆ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಆಕ್ಟ್ ಪ್ರಕಾರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಆ ಬಯಲಗಳೇನೇ ಇಲ್ಲ ಏನ್ರಿ. ಅಲ್ಲಿ ನಿಧಿ ಸಂಗ್ರಹಕ್ಕೆ ಸಂಬಂಧಪಟ್ಟಂತ ಒಂದು ಕಾಲಮ್ ಸೆಕ್ಷನ್ ಬರ್ತದೆ. ಆ ನಿಧಿ ಸಂಗ್ರಹದಾಗ ಏನೈತೆ ಅಂದ್ರೆ ಕೋಆಪರೇಟಿವ್ ಸೊಸೈಟಿ ಸೊಸೈಟಿಯಲ್ಲಿ ಯಾರು ಸದಸ್ಯರು ಇರ್ತಾರೋ ಆ ಸದಸ್ಯರಲ್ಲೇನೆ ಹಣಕಾಸಿನ ವ್ಯವಹಾರ ಆಗ್ಬೇಕಂತ ಹೇಳಿ ಏನು ಆ ಸೆಕ್ಷನ್ ಹೇಳ್ತದೆ, ಸೆಕ್ಷನ್ 19. ಇನ್ನ 2ನೇ ಉಪಖಂಡದಲ್ಲಿ ಏನ್ ಹೇಳ್ತೈತೆ ಅಂತಂದ್ರೆ ಸದಸ್ಯರು ಇಲ್ಲದವರ ಕಡೆಯಿಂದ ಹಣ ಸ್ವೀಕಾರ ಮಾಡಬಹುದು, ಹಣಕಾಸು ಮಾಡಬಹುದು, ಡಿಪಾಸಿಟ್ ಸ್ವೀಕರಿಸಬಹುದು ಅಂತ ಹೇಳ್ತದೆ. ಆದ್ರೆ ಆ ಹಣಕ್ಕೆ ಆಡಳಿತ ಮಂಡಳಿಯ ಸದಸ್ಯರು ಅಂದ್ರೆ ನಿರ್ದೇಶಕರು ಜವಾಬ್ದಾರಿ ಆಗೋದಿಲ್ಲನ ಅನ್ನೋ ಜವಾಬ್ದಾರಿ ಇಲ್ಲ ಅನ್ನುವಂಗನ ಬಾಯ್ಡ ಬೀಳ್ತಾರೆ ಇವರು. ಅಂದ್ರೆ ಡಿಪಾಸಿಟ್ ಇಟ್ಟು ಹೊಯ್ಕೋತ ಹೋಗಲಿ ಅನ್ನುವಂತ ಉದ್ದೇಶದಿಂದ ಈ ಸಹಕಾರಿ ಸಂಘಗಳನ್ನ ಈ ಅಧಿಕಾರಿಗಳ ರಿಜಿಸ್ಟ್ರೇಷನ್ ಮಾಡ್ತಾರೆ. ಡೆಪ್ಯೂಟಿ ರಿಜಿಸ್ಟರ್, ಜಾಯಿಂಟ್ ರಿಜಿಸ್ಟರ್, ಅಸಿಸ್ಟೆಂಟ್ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟಿ. ಅಂದ್ರೆ ಇವರು ಬೋಗಸ್ ಅಧಿಕಾರಿ. ಅಂದ್ರೆ ಸಾರ್ವಜನಿಕರಿಗೆ ಮೋಸ ಆಗಲಿ ಅನ್ನುವಂತ ಉದ್ದೇಶದಿಂದ ಈ ಕೋಆಪರೇಟಿವ್ ಸೊಸೈಟಿಗಳನ್ನ ಈ ಅಧಿಕಾರಿಗಳು ಏನ್ ಮಾಡ್ತಾರೆ, ನೋಂದಣಿ ಮಾಡ್ತಾ ಇದ್ದಾರೆ. ಅಲ್ಲಿ ಸದಸ್ಯರಿಲ್ಲದವರು ಹಣಕಾಸಿನ ವ್ಯವಹಾರ ಮಾಡಿದ್ರೆ, ಡಿಪಾಸಿಟ್ ಇಟ್ರೆ ಅವ್ರ ಹಣಕ್ಕೆ ಏನ್ ಸೆಕ್ಯೂರಿಟಿ ಭದ್ರತೆ ಐತಿ ಅನ್ನೋದ್ರ ಬಗ್ಗೆ ಬಯಲಾಗ ಬರೆಯುವುದಿಲ್ಲ, ಅಧಿಕಾರಿಗಳು ನೋಡುವುದಿಲ್ಲ. ಮತ್ತೆ ಸೌಹಾರ್ದ ಫೆಡರೇಷನ್ ಅಂತ ಹೇಳಿ ಅಧಿನಿಯಮ 1997 ಪ್ರಕಾರ ಒಂದು ಇದನ್ನ ಮಾಡಿದ್ದಾರೆ, ಫೆಡರೇಷನ್, ಸಂಯುಕ್ತ ಫೆಡರೇಷನ್. ಅದು ಶಾಸನಬದ್ಧವಾದ ಸಂಸ್ಥೆ ಅಂತ ಹೇಳಿ ಅದರ ಬೋರ್ಡ್ ಮೇಲೆ ಇದೆ. ಏನು ಶಾಸನಬದ್ಧವಾದ ಸಂಸ್ಥೆ? ಜನತೆಗೆ ಟೊಪಿಗೆ ಹಾಕುವ ಸಂಸ್ಥೆ ಇದ್ದಾಗ ಅದಂಗೆ ಶಾಸನಬದ್ಧವಾದ ಸಂಸ್ಥೆ ಆಕತಿ. ಅವರು ಅಡಿಟ್ ಮಾಡುವುದಿಲ್ಲ, ರೆಕಾರ್ಡ್ ಇನ್ಸ್ಪೆಕ್ಷನ್ ಮಾಡುವುದಿಲ್ಲ. ಸಾರ್ವಜನಿಕರು ಅಂದ್ರೆ ಸದಸ್ಯರು ಎಲ್ಲದೇ ಇದ್ದವರು ಅಲ್ಲಿ ಡಿಪಾಸಿಟ್ ಇಟ್ಟಿದ್ದಾರೆ, ಆ ಹಣ ಹೆಂಗ್ ಉಪಯೋಗ ಆಕೈತಿ ಮತ್ತೆ ಅದರ ಅಡಿಟ್ ಏನು ಅನ್ನೋದ್ರ ಬಗ್ಗೆ ಇವ್ರು ಮಾಡೋದಿಲ್ಲ. ಈಗ ಅದರ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಮೊದಲು ಕೃಷ್ಣಾರೆಡ್ಡಿ ಇದ್ದ, ಮತ್ತೆ ಜಗದೀಶ್ ಕೌಟಿಗಿ ಮಠರು ಉಪಾಧ್ಯಕ್ಷರಿದ್ರು. ಈಗ ಜಗದೀಶ್ ಕೌಟಿಗಿ ಮಠರು ಈ ಬೆಳಗಾವಿ ವಿಭಾಗದ ಅಧ್ಯಕ್ಷರಿದ್ದಾರೆ. 7 ಜಿಲ್ಲಾ ಅದರ ಪ್ರಾಧಿಕಾರ. 7 ಜಿಲ್ಲೆಯಲ್ಲಿ ಇರ್ತಕ್ಕಂಥ ಈ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿಯಲ್ಲಿ ಸದಸ್ಯರಿಲ್ಲದವರ ಹಣಕಾಸಿನ ವ್ಯವಹಾರ ಮಾಡಿದಾಗ ಅವರ ಹಣಕ್ಕೆ ಏನು ಭದ್ರತೆ ಅನ್ನೋದನ್ನ ಇಲ್ಲಿ ವಿಚಾರ ಮಾಡ್ಬೇಕಾಗ್ತದೆ. ಅದ್ರ ಬಗ್ಗೆ ಅಧಿಕಾರಿಗಳು ವಿಚಾರ ಇಲ್ಲ, ಈ ಸೌಹಾರ್ದ ಫೆಡರೇಷನ್ ಆಫೀಸರ್ ಅವರು ವಿಚಾರ ಇಲ್ಲ. ಅಂದ್ರೆ ಈ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಇಟ್ಸೆಲ್ಫ್ ಈಸ್ ಬೋಗಸ್ ಡಿಪಾರ್ಟ್ಮೆಂಟ್ ಅಂತೇಳಿ ನೇರವಾಗಿ ನಾನು ಬಹಿರಂಗವಾಗಿ ಹೇಳ್ತೇನೆ.
ಇನ್ನ ಕೋಆಪರೇಟಿವ್ ಸೊಸೈಟಿ ಆಕ್ಟ್ 1959 ಅದ್ರ ಪ್ರಕಾರನು ಬೈಲಾ ಯಾರು ಸ್ಪಂದಿಸ್ತೈತಿ ಅಂದ್ರೆ ಡೆಪ್ಟಿ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟಿಗೆ ಬೀಳ್ತೈತಿ. ಪ್ರತಿಯೊಂದು ಜಿಲ್ಲಾಕ್ಕೂ ಒಬ್ಬ ಡೆಪ್ಟಿ ರಿಜಿಸ್ಟರ್ ಇರ್ತಾರೆ. ಅವರು ಅದು ಹಣಕಾಸಿನ ವ್ಯವಹಾರ ಯಾರ್ಯಾರಿಗೆ ಇರಬೇಕು ಅನ್ನುವಂತ ಅದಕ್ಕೆ ಅನ್ವಯಿಸ್ತಕ್ಕಂಥ ಕಲಮದಲ್ಲಿ ಅದು ಸದಸ್ಯರಿಂದ ಅವರು ಡಿಪಾಸಿಟ್ ಇಡಬಹುದು, ಹಣಕಾಸಿನ ವ್ಯವಹಾರ ಮಾಡಬಹುದು ಅಂತೇಳಿ ಬಯಲಾದ ಬಯಸ್ತಾರು. ಆದ್ರೆ ಅವ್ರ ಹಣಕ್ಕೂ ಅಲ್ಲಿ ಭದ್ರತೆ ಬಗ್ಗೆ ಅಧಿಕಾರಿಗಳು ವಿಚಾರ ಮಾಡೋದಿಲ್ಲ. ಅಂದ್ರೆ ಮೋಸ ವಂಚನೆ ಆಗಲಿಕ್ಕೆ, ಹಣಕಾಸಿನ ವ್ಯವಹಾರದಲ್ಲಿ ಮೋಸ ವಂಚನೆ ಆಗಲಿಕ್ಕೇನೆ ಅಧಿಕಾರಿಗಳೇ ಒಂದು ಪ್ರಚೋದನೆ ಕೊಟ್ಟಂಗಾಗುತ್ತೆ. ಅಂದ್ರೆ ಕ್ರಿಮಿನಲ್ಸ್ ಗಳನ್ನ ಈ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಹೆಚ್ಚು ಮಾಡ್ತದೆ. ಏನ್ ಅವ್ರಿಗೆ ಈಗ ಮಿಸ್ಅಪ್ರಾಪರೇಷನ್ ಮಾಡಿದ್ರೆ ಒಳ್ಳೆ ಅವ್ರಿಗೆ ನಾವು ಜೈಲ್ ಸೋಸ್ತು ಅಂತಾರು. IPC ಸೆಕ್ಷನ್ ಪ್ರಕಾರ ಒಂದು 10 ವರ್ಷ ಜೈಲ್ ಇದೆ. ನೂರಾರು ಕೋಟಿ ರೂಪಾಯಿ ಅವ್ಯವಹಾರ ಮಾಡಿ ಜೈಲಿಗೆ ಹೋಗ್ತು ನಾವು ಜೈಲಿನಾಗ ಆರಾಮ ಇರ್ತು ಅಂತಾರು. ಆದ್ರೆ ಹಣ ಡಿಪಾಸಿಟ್ ಇಟ್ಟವ್ರಿಗೆ ಹಣ ವಾಪಸ್ ಕೊಡವ್ರು ಯಾರು? ಗೌರ್ಮೆಂಟ್ ಕೊಡ್ತದೆ? ಇಲ್ಲ. ಸಂವಿಧಾನದಲ್ಲಿನೂ ಇದಕ್ಕೆ ಸಂಬಂಧಪಟ್ಟಂತ 243ನೇ ಅನುಚ್ಛೇದ ಪ್ರಕಾರ ಕೋಆಪರೇಟಿವ್ ಸೊಸೈಟಿ ಸ್ವಚ್ಛವಾಗಿರ್ಬೇಕು. ಅದಕ್ಕೆ ಸ್ಥಾನಿಕ ಸರ್ಕಾರದ ಕೇಂದ್ರ ಸಂಸ್ಥೆಗಳಾದಂತ ಈ ಮುನ್ಸಿಪಾಲಿಟಿಗಳು, ಪಂಚಾಯತಿಗಳನ್ನು ನೋಡ್ಕೊಂಡು ಹೋಗ್ಬೇಕು. ಅಲ್ಲಿ ಪ್ರತಿ ವರ್ಷ ಅಡಿಟ್ ಆಗ್ಬೇಕು, ರೆಕಾರ್ಡ್ ಇನ್ಸ್ಪೆಕ್ಷನ್ ಆಗ್ಬೇಕು, ಅಡಾವೆ ಪತ್ರಿಕೆ ಪ್ರಿಂಟ್ ಮಾಡ್ಬೇಕು ಅಂತೆಲ್ಲ ನೇಮ್ ಅದಾವ. ಆದ್ರೆ ಯಾವ ಅಧಿಕಾರಿಗಳು ಸಂವಿಧಾನದ ಅನುಚ್ಛೇದ 243 ಪ್ರಕಾರ ನಡೆದೇ ಇಲ್ಲ ಸರ್. ಹೀಗಾಗಿ ಈ ಕೋಆಪರೇಟಿವ್ ಸೊಸೈಟಿ ದಿವಾಳಿ ಆಗಿಬಿಟ್ಟವ್ರಿಗೆಲ್ಲ. ಸರ್ಕಾರ ಏನೋ ಮಧ್ಯ ಪ್ರವೇಶ ಮಾಡಂಗಿಲ್ಲ ಸರ್ಕಾರ ಏನಿಲ್ಲ, ಸರ್ಕಾರ ವಿಚಾರ ಮಾಡುವುದ್ರಿ. ಮತ್ತೆ ಈ ಕೋಆಪರೇಟಿವ್ ಸೊಸೈಟಿ ಒಳಗೆ ರಾಜಕೀಯ ಅದ. ಈ ಫಾರ್ ಎಕ್ಸಾಂಪಲ್ ಈ KLA ಸೊಸೈಟಿಗೆ ನಮ್ಗೆ ಮೆಂಬರ್ಶಿಪ್ ಕೊಡ್ತಾರೇನ್ರಿ? ಕೊಡುದಿಲ್ಲ. ಯಾಕಂದ್ರೆ ಬೆಳೆದಂತ ಸೊಸೈಟಿ ಅದು. ಅಲ್ಲಿ ಅಂದ್ರೆ ಈ ಸೊಸೈಟಿಯಲ್ಲಿ ಈ ರಾಜಕೀಯನೂ ಹೋಗ್ತು, ಜಾತಿ ಮತ್ತೆ ಧರ್ಮ ಇವು ಹೊಕ್ಕಾವ. ಇದು ಅಂದ್ರೆ ಇಲ್ಲಿ ಪೊಲಿಟಿಕಲ್ ಮೋಟಿವ್ ಉದ್ದೇಶನೂ ಅದಂಗದ. ಅಂದ್ರೆ ಎಂಟೈರ್ ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶದ ತುಂಬ ಈ ಕೋಆಪರೇಟಿವ್ ಸೆಕ್ಟರ್ ಅನ್ನೋದು ಏನೈತಿ ಸಂವಿಧಾನ ಬಾಹಿರವಾಗಿ ಅದಾವ್ರಿ. ಇದರಿಂದನ ಏನದು ಬ್ಲ್ಯಾಕ್ ಮನಿ ಹೆಚ್ಚಾಗ್ತದೆ. ಮತ್ತೆ ಇವೆಲ್ಲ ಕೋಆಪರೇಟಿವ್ ಸೊಸೈಟಿ ಒಳಗೆಲ್ಲ ಈ ಝೋನ್ ನಂಬರ್ ದಂಧೆ ಮಾಡಿ ರೊಕ್ಕ ಇಟ್ಟವ್ರನ್ನ ಅವು ಕೋಆಪರೇಟಿವ್ ಸೊಸೈಟಿ ತೆಗಿತಾರೆ. ಮತ್ತೆ ಮಂದಿಗೆ ಮೋಸ ಮಾಡೋ ಸಲುವಾಗಿನೇ ತೆಗಿತಾರೆ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ.